ಚಳವಳಿಗಳು ಇವತ್ತು ಈ ನಮ್ಮ ಧರ್ಮಸ್ಥಳವನ್ನು ಪವಿತ್ರಗೊಳಿಸುವಂತೆ ಹೆಜ್ಜೆ ಇಡ್ತಾ ಇದ್ದಾವೆ ಅಂತೇಳಿ ಇವತ್ತು ಹೇಳಬೇಕಾಗಿದೆ. ಕೇವಲ ಅವರು ನಮ್ಮ ಸ್ವಾಮಿಗಳು ಅಥವಾ ನಮ್ಮ ಹಿರಿಯರು ಅನ್ನುವ ಕಾರಣಕ್ಕೋ ಮತ್ತೊಬ್ಬ ಕಾರಣಕ್ಕೋ ಅಥವಾ ಪೂಜಾರಿಗಳು ಅಥವಾ ಧರ್ಮ ನಡೆಸಿಕೊಂಡು ಬಂದಂಥವರು ಅನ್ನೋ ಕಾರಣಕ್ಕಾಗಿಯೋ ಕೇವಲ ಧರ್ಮ ನಡೆಸಿಕೊಂಡು ಹೊರಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬೆಂಬಲಿಸೋಗಿದ್ದರು. ನ್ಯಾಯ ಯಾರ ಪರದ ನ್ಯಾಯ ಇದ್ದಲ್ಲೇ ಏನಪ್ಪ ಸತ್ಯ ಇರ್ತದೆ, ಸತ್ಯದಲ್ಲಿ ದೇವರು ಇರ್ತಾನೆ, ಸತ್ಯಂ ಶಿವಂ ಸುಂದರಂ ಅನ್ನೋದನ್ನು ಇವತ್ತು ನಮ್ಮ ಬಿ ಜೆ ಪಿಗರು ಸಹಿತ ಅರ್ಥ ಮಾಡ್ಕೋಬೇಕಾಗ್ಯದ. ಯಾಕಂದ್ರೆ ಇವತ್ತು ಮೀಡಿಯಾ ಇಷ್ಟು ಫಾಸ್ಟ್ ಆಗಿಬಿಟ್ಟದ, ಕ್ಷಣಕ್ಕೂ ಬದಲಾವಣೆಗಳಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮುಚ್ಚೋದಂಥವು ಕೇಸ್ಗಳು ಪದ್ಮಲತಾ, ವೇದವಲ್ಲಿ, ಜೊತೆಗೆ ಮಾವುತನ ಮಗ ಈಗಾಗಲೇ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು, ಮತ್ತು ಮళ్ళీ SID ತಂದು ಹಾಕಿದ್ದಾರೆ ಗಣೇಶ ಮತ್ತು ಅವನ ತಂಗಿ. ಇವೆಲ್ಲ ಹೀಗಾಗಿ ಯಮುನಾ ಮತ್ತು ಅದೇ ಕಾಲಕ್ಕೆ ನಾರಾಯಣರ ಅಂದರೆ ಮಾವುತನ ಕೇಸ್ ಜಲ್ದಿಡೋ ಸ್ಥಿತಿ ಬಂದಿದ್ದರಿಂದಾಗಿ ಅಲ್ಲಿ ನಡೆಯುತ್ತಿರುವ ಇನ್ನು ನಡೆಯಬಹುದಾದ ಅನೇಕ ಅಪರಾಧ ಕ್ರಿಯೆಗಳಿಗೆ ಒಂದು ತಡೆ ಇಲ್ಲಿ ಬರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಈ SIT ಈ ಹೆಜ್ಜೆ ಇಡುತ್ತಿರುವುದಕ್ಕೆ ಇದಕ್ಕೆ ನಮ್ಮ ಸಿದ್ದು ಸರ್ಕಾರ ಸಹಿತ ಪೂರ್ಣ ಬೆಂಬಲ ನೀಡುವುದ್ರ ಜೊತೆಗೆ ಜಲ್ದಿ ಮಾಡಿರಿ, ಪರ್ಫೆಕ್ಟ್ ಮಾಡಿರಿ. ಇದರದ್ದಂಥ ಯಾವುದೇ ವ್ಯಕ್ತಿ ಇದ್ದರೂ ನಾವು ಅವ್ರಿಗೆ ಶಿಕ್ಷೆ ಕೊಡಿಸುವಲ್ಲೇ ಬಿಡುವುದಿಲ್ಲ ಅನ್ನೋದು ಮೆಸೇಜನ್ನು ಕೊಡೋದ್ರಿಂದಾಗಿ ಇವತ್ತು ಎಲ್ಲರ ಎದೆಯಲ್ಲಿ ತೌಡು ಕುಡಿದಂಗೆ ಆಗಲಿಕ್ಕತ್ತದೆ. ಯಾರು ಈ ಘಟನೆಗಳಲ್ಲೇ ಈ ಎಲ್ಲ ಅನ್ಯಾಯಗಳು ಮಾಡುವ ಹಿಂದೆ ಯಾರಿದ್ದಾರೆ ಅವರಿಗೆಲ್ಲ ಇವತ್ತು ನಮ್ಮ ಅಂತ್ಯಕಾಲ ಬರ್ತಿರೋಪ್ಪ ಅನ್ನೋಂಥ ಭಯ ಶುರುವಾಗಿದೆ. ಇದು ಆಗಲೇಬೇಕಾದಂಥದ್ದು. ಯಾಕಂದರೆ ಎಲ್ಲ ಕ್ಲಿಯರ್ ಆದಾಗನ ಸ್ವತಃ ಹೆಗ್ಡೆ ಅವರು ಹೇಳಿದ್ದಾರೆ, ಕ್ಲಿಯರ್ ಆಗಲಿ, ನಮ್ಮ ಮೇಲಿನ ಅಪರಾಧಿಯ ಅಪವಾದಗಳು ಹೋಗಲಿ ಅಂತ ಅವರು ಬಯಸಿದ್ದಾರೆ. ಅದು ಜನ ಸಮೀಪ ಬರ್ತಾಯಿದೆ. ಅವರು ಇದರ ನಿರ್ಧಾರದ ಇವತ್ತಿಗೆ ಹೇಳ್ತಾ ಇಲ್ಲ. ಆದರೆ ಇವೆಲ್ಲ ಘಟನೆಗಳು ಅಲ್ಲಿ ವಸತಿ ಗೃಹದಲ್ಲಿ ಸತ್ತಂಥ ಜನರ ಬಗ್ಗೆ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಮತ್ತು ರೆಕಾರ್ಡ್ ಇಲ್ಲದ ಅನೇಕ ಜನರು ಹೋಗಿದ್ದು